ಇದರ ವತಿಯಿಂದ ಇದೇ 25 ತಾರೀಕು ಆದಿತ್ಯವಾರ ಸಂಜೆ 3:15 ಬಂಟವಾಳದ ಬಂಟರ ಭವನ ಇಲ್ಲಿ ಸತ್ಯಜಿತ್ ಸುರತ್ಕಲ್ ಇವರಿಗೆ ಭಾಜಪದಿಂದ ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಕೋರಿ ನಡೆಯುತ್ತಿರುವ ಜನಾಗ್ರಹ ಸಮಾವೇಶದ ಕುರಿತು ಇವತ್ತು ನಡೆಯುತ್ತಿರುವ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿ ನಮ್ಮ ಸಂಸ್ಥೆ ತಂಡದ ಪ್ರಮುಖರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಅಚ್ಯುತ್ ಅಮೀನ್ ಕಲ್ಮಾಡಿ, ಮಾಜಿ ಹಿಂದೂ ಜಾಗರಣ ವೇದಿಕೆ ಉಡುಪಿ ಇದರ ಜಿಲ್ಲಾಧ್ಯಕ್ಷರು. ಸಂದೀಪ್ ಶೆಟ್ಟಿ ಆಮ್ಲಮೊಗರು, ಮಾಜಿ ಹಿಂದೂ ಜಾಗರಣ ವೇದಿಕೆ ಮಂಗಳೂರು ಜಿಲ್ಲಾ ಸಂಚಾಲಕರು. ಭಾಸ್ಕರ್ ರಾವ್, ಅಧ್ಯಕ್ಷರು ಸುರತ್ಕಲ್ ಪ್ರಖಂಡ ವಿಶ್ವ ಹಿಂದೂ ಪರಿಷತ್. ಯಶ್ಪಾಲ್ ಸಾಲ್ಯಾನ್, ಮಾಜಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಮಂಗಳೂರು ಉತ್ತರ. ಸಂದೀಪ್ ಶೆಟ್ಟಿ ಮಂಗಲ್ದೇವಿ, ಮಾಜಿ ಕಾರ್ಯಕರ್ತರು ಹಿಂದೂ ಜಾಗರಣ ವೇದಿಕೆ. ಹಾಗೆ ನಾನು ನಿತಿನ್ ಎನ್ ಸುವರ್ಣ, ಸದಸ್ಯ ಟೀಮ್ ಸತ್ಯಜಿತ್ ಸುರತ್ಕಲ್. ಈಗ ಈ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಅಚ್ಯುತ್ ಅಮೀನ್ ಕಲ್ಮಾಡಿ ಅವರು ನಡೆಸಿಕೊಳ್ಳಲಿದ್ದಾರೆ. ಮಾಧ್ಯಮದ ಬಂಧುಗಳೇ, ನಾನು ನೇರವಾಗಿ ವಿಷಯದ ಪ್ರಸ್ತಾವನೆಗೆ ಬರ್ತೇನೆ. ಮುಖ್ಯ ವಿಷಯ ಏನಂದರೆ, ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅರ್ಜುನನಿಗೆ ಒಂದು ಮಾತನ್ನು ಹೇಳ್ತಾನೆ, ನಿನ್ನ ಕರ್ಮವನ್ನು ಮಾತ್ರ ಮಾಡು, ಅದರ ಪ್ರತಿಫಲ ಅಪೇಕ್ಷೆಯನ್ನು ನೀನು ಎಂದೂ ಬಯಸಬೇಡ ಅಂತ. ತನ್ನ ಜೀವನದ 37 ವರ್ಷಗಳನ್ನು, ಅತ್ಯಮೂಲ್ಯವಾದ 37 ವರ್ಷಗಳನ್ನು ಹಿಂದುತ್ವಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ತ್ಯಾಗ ಮಾಡಿದವರು. ತನ್ನ 37 ವರ್ಷಗಳಲ್ಲಿ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದವರು. ತನ್ನ 11ನೇ ವರ್ಷದಲ್ಲಿಯೇ ಸತ್ಯಜಿತ್ ಸುರತ್ಕಲ್ ಅವರು ಸಂಘದ ಶಾಖೆಗೆ ಹೋಗಿ ಶಿಕ್ಷಣವನ್ನು ಪಡೆದವರು. 17ನೇ ವಯಸ್ಸಿನಲ್ಲಿ ಸಂಘದ ಶಿಕ್ಷಣ ಮುಗಿದ ಮೇಲೆ 21ನೇ ವರ್ಷಕ್ಕೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿ ಹಲವಾರು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರು ಮಾಡಿದ ಕೆಲಸಗಳಲ್ಲಿ ಮುಖ್ಯವಾಗಿ ನಾವು ಬರೀ ಕೋಮುವಾದದ ಕೆಲಸವನ್ನು ಮಾತ್ರ ಇವತ್ತು ಫೈಂಡ್ ಔಟ್ ಮಾಡ್ತಾರೆ, ಗುರುತಿಸ್ತಾರೆ. ಹಾಗಲ್ಲ. ಅದು ಮುಖ್ಯವಾಗಿ ನೋಡುವುದಾಗಿದ್ದರೆ, ಈ ದೇಶದಲ್ಲಿ ಕೆಲವೊಂದು ಸಲ ನಾವು ತ್ರಿವರ್ಣ ಧ್ವಜವನ್ನು ಅತ್ಯಂತ ಪವಿತ್ರವಾಗಿ, ಮಹತ್ವವಾಗಿ, ಸಂವಿಧಾನಬದ್ಧವಾಗಿ ಸ್ವೀಕಾರ ಮಾಡಿದ್ದೇವೆ. ಆ ಒಂದು ತ್ರಿವರ್ಣ ಧ್ವಜವನ್ನೇ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಹಾರಿಸಲಿಕ್ಕೆ ಇಲ್ಲ ಅಂದ ಅಂದಿನ ಸರಕಾರ ಘೋಷಣೆ ಮಾಡಿದಾಗ, ಆಗ ಸತ್ಯಜಿತ್ ಸುರತ್ಕಲ್ರವರು ತಾನು ಬಲಿದಾನವಾದರೂ ಆಗಬಹುದು ಅಂದರೆ ಅಷ್ಟು ಕಟ್ಟುನಿಟ್ಟಿನ ಪೊಲೀಸ್ನವರ ಒಂದು ಬಂದೂಕಿನ ಮೊನೆಯಲ್ಲಿಯೇ ಉರುಳಾಡಿಕೊಂಡು ಹೋಗಿ ತನ್ನ ಬಲಿದಾನವನ್ನು ಲೆಕ್ಕಿಸದೆ, ಆಗಬಹುದೆಂಬ ಮಾತನ್ನು ಅವರು ಗಮನವನ್ನು ಕೊಡದೆ ಅಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ಹಾರಿಸಿದ ಒಂದು ಕೀರ್ತಿ ಇದ್ದರೆ ಅದು ಸತ್ಯಜಿತ್ ಸುರತ್ಕಲ್ ಅವರಿಗೆ. ಆ ಸನ್ನಿವೇಶ ಎಷ್ಟರ ಮಟ್ಟಿಗಿತ್ತಂದರೆ, ಅವರು 2-3 ದಿವಸದ ಮೊದಲೇ ಒಂದು ಅಲ್ಲಿ ಹೋಟೆಲ್ನಲ್ಲಿ ಇದ್ದುಕೊಂಡು ಸರಿಯಾಗಿ ತಿಂದರೆ ಟಾಯ್ಲೆಟಿನ ಒಂದು ಸೌಲಭ್ಯ ಇಲ್ಲದೇ ಇದ್ದದ್ರಿಂದ ಮತ್ತು ಕೆಳಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲದೇ ಇದ್ದಾಗ ಬರೀ ಬಿಸ್ಕೆಟ್ ಮತ್ತು ನೀರು ಜಾಸ್ತಿ ಕುಡಿದ್ರೆ ಟಾಯ್ಲೆಟ್ಗೆ ಹೋಗಬೇಕಾಗ್ತದೆಂಬ ಈ ದೃಷ್ಟಿಯಲ್ಲಿ, ಈ ರೀತಿಯಲ್ಲಿ ಅವರಲ್ಲಿ ಇದ್ದುಕೊಂಡು ಮರುದಿವಸ ಏನು ಹೊರಳಾಡಿಕೊಂಡು ಬಂದು ಏನು ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಆ ಒಂದು ಕೀರ್ತಿ ಧ್ವಜವನ್ನು ಹಾರಿಸಿದ್ದಾರೆ. ಅದಕ್ಕೆ ತಮಗೆಲ್ಲರಿಗೂ ಗೊತ್ತಿದೆ, ತಿಳಿದಂಥ ವಿಚಾರ. ಯಾಕಂದರೆ ಲಾಲ್ ಕೃಷ್ಣ ಅಡ್ವಾಣಿಯವರಿಂದ ಒಂದು ಸನ್ಮಾನವನ್ನು ಪಡ್ಕೊಂಡಿದ್ದಾರೆ. ನಾನು ಸತ್ಯಜಿತ್ ಸುರತ್ಕಲ್ ಬಗ್ಗೆ ಹೇಳುವುದಾಗಿದ್ದರೆ, ತಾವು ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆಲ್ಲ ಗೊತ್ತಿರ್ಬೋದು, ಕೇಳಿರ್ಬೋದು.
ಈ ಒಂದು ಕಡೆಯಲ್ಲಿ ಯಾವುದೇ ಒಂದು ವಿಷಯಗಳು ಬಂದ ಕೂಡಲೇ ಅಲ್ಲಿ ಅದಕ್ಕೆ ಎದುರು ನಿಲ್ಲುವವರು ಮಾನ್ಯ ಸತ್ಯಜಿತ್ ಸುರತ್ಕಲ್ ಅವರು. ಅಂದು ಇವತ್ತು ಏನಾಗಿದೆ, ಹಾಗಾದರೆ ಈ ಪತ್ರಿಕಾಗೋಷ್ಠಿ ಯಾಕೆ ಎಂಬ ಒಂದು ಪ್ರಶ್ನೆ ಖಂಡಿತವಾಗಿ ಉದ್ಭವ ಆಗಿಯೇ ಆಗ್ತದೆ. ಯಾಕಂದರೆ 37 ವರ್ಷಗಳ ಕಾಲ ಯಾವುದೇ ಪ್ರತಿಫಲ ಇಲ್ಲದೆ ತನ್ನನ್ನು ತಾನು ಅರ್ಪಿಸಿಕೊಂಡು ದುಡಿದರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಅದು ಭದ್ರ ಬುನಾದಿಯನ್ನು ಹಾಕಿಕೊಂಡಿದ್ದರೆ ಅದು ಸಂಘ ಪರಿವಾರದಿಂದ ಬಂದಂತಹ, ಅದರ ಶಿಕ್ಷಣವನ್ನು ಪಡೆದುಕೊಂಡು ಬಂದಂತಹ ಕೆಲವು ವ್ಯಕ್ತಿಗಳು ಮಾತ್ರ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಇವತ್ತು ನೋಡ್ತಾ ಇದ್ದೇವೆ ನಾವು ಎಲ್ಲ ಕಡೆಯೂ ಭಾರತೀಯ ಜನತಾ ಪಕ್ಷ ಸೋತು ಹೋದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಸೀಟುಗಳನ್ನು ಗೆದ್ದುಕೊಂಡಿದೆ. ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ನೆಲೆಯಲ್ಲಿ ಸತ್ಯಜಿತ್ ಸುರತ್ಕಲ್ರಂಥ ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸುವ ಏನು ಮಾಡಿದರೂ ಸಮಾಜ ನಮ್ಮ ಹಿಂದೆ ಇದೆ ಎಂಬ ಈ ಮನೋಭಾವನೆಯಲ್ಲಿ ಇವರನ್ನು ತುಳಿಯುವಂಥ ಕೆಲಸವನ್ನು ನಾವು ಕಾಣ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಭಾರತೀಯ ಜನತಾ ಪಕ್ಷದ ಉಗಮವನ್ನೇ ನಾವು ನೋಡುವುದಾಗಿದ್ದರೆ ಈಗ ಅಲ್ಲಿ ಪ್ರಶ್ನೆಯೂ ಬರ್ಬೋದು, ಸತ್ಯಜಿತ್ ಸುರತ್ಕಲ್ಗೆ ಯಾಕೆ ಟಿಕೆಟ್ ಬೇಕು, ಯಾವುದಕ್ಕೆ, ಅವರು ತನ್ನ ಪ್ರತಿಫಲಾಪೇಕ್ಷೆ ಇಲ್ಲದೆ 37 ವರ್ಷ ದುಡಿದಿದ್ದಾರೆ, ಹಾಗೆ ಇರಬಹುದಲ್ಲ ಎಂಬ ಪ್ರಶ್ನೆಯೂ ಬರಬಹುದು. ಆದರೆ ಸಹಜವಾದ ಪ್ರಶ್ನೆ ಏನೆಂದರೆ, ಸಾಮ್ ಮುಖರ್ಜಿಯವರು ಅಂದು ಈ ಒಂದು ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡುವಾಗ ಯಾವ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅಂದರೆ, ರಾಜಕೀಯವಾಗಿ ನಾವು ಬೆಳೆಯದೆ ಈ ದೇಶದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಈ ದೇಶದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಎಂಬ ಈ ದೃಷ್ಟಿಯಲ್ಲಿ ಸದನದಲ್ಲಿ ನಮ್ಮ ಪರವಾಗಿ ಅಂದರೆ ಈ ದೇಶದ ಪರವಾಗಿ ಮಾತಾಡುವಂಥವರು ಬೇಕು, ಅಲ್ಲ ಇರಲಿಲ್ವಾ ಎಂಬ ಒಂದು ಪ್ರಶ್ನೆ ಬೇರೆ. ಆದರೆ ಕಡಾಕಡಿಯಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡುವವರು ಸಂಸತ್ತಿನಲ್ಲಿ ಬೇಕೇ ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಒಂದು ಯೋಜನೆಯನ್ನು ಇಟ್ಟುಕೊಂಡು ಸತ್ಯಜಿತ್ ಸುರತ್ಕಲ್ಗಾಗಿ ನಾವು ಕೇಳುವುದಲ್ಲ, ಅವರ ಅಭಿಮಾನಿಗಳು ಇವತ್ತು 25ನೇ ತಾರೀಕಿಗೆ ಏನೊಂದು ಸಮಾವೇಶವನ್ನು ಜನಾಗ್ರಹ ಸಮಾವೇಶವನ್ನು ಮಾಡಿದ್ದಾರ, ಆ ಸಮಾವೇಶವು ಜನರ ಒತ್ತಾಯದ ಮೇರೆಗೆ ಆಗ್ತಾ ಇದೆ. ನೀವು ದುಡಿದದಕ್ಕೆ ಅಟ್ಲೀಸ್ಟ್ ಕೂಲಿ ಎಂಬ ದೃಷ್ಟಿಯಲ್ಲಿ ಆದರೂ ಏನಾದರೂ ಕೊಡಲೇಬೇಕಿತ್ತಲ್ಲ. ತಾವು ಈಗ ಭಾರತೀಯ ಜನತಾ ಪಕ್ಷದ ಒಂದು ಮುಖ್ಯ ಧ್ಯೇಯ ಏನೆಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅಭ್ಯರ್ಥಿ ಆಗಬೇಕಾದರೆ ಅವನ ಮಾನದಂಡ ಏನು ಎಂಬ ದೃಷ್ಟಿಯನ್ನು ನೋಡಿದರೆ ಅವನು ಲಂಚಕೋರನಾಗಿರಬಾರ್ದು, ಕರಪ್ಷನ್ ಇರಬಾರ್ದು. ಅದನ್ನು ನೋಡಿದರೆ ಸತ್ಯಜಿತ್ತು ನಾನು ಎದೆ ತಟ್ಟಿ ಹೇಳಬಲ್ಲೆ, ಎಲ್ಲಿಯೂ ಒಂದು ನಯಾ ಪೈಸೆಯನ್ನು ಲಂಚವನ್ನು ಸ್ವೀಕರಿಸಿದವರಲ್ಲ, ಹಣಕ್ಕಾಗಿ ಕೆಲಸ ಮಾಡಿದ್ದವರಲ್ಲ, ನಿಷ್ಠಾವಂತನಾಗಿ ದುಡಿದಿದ್ದಾರೆ. ಎರಡನೇದಾಗಿ ಈ ದೇಶ ಹಿಂದೂ ದೇಶ ಅಂತ ಕರೆಸಿಕೊಳ್ಳುವ, ಹಿಂದುತ್ವಕ್ಕೆ ಗಮನ ಕೊಡುವಂಥ ವ್ಯಕ್ತಿತ್ವದ ಜನರನ್ನು ಆರಿಸಿಕೊಳ್ಬೇಕು. ಮೂರನೇದಾಗಿ ಏನಂದರೆ ಅಲ್ಲಿ ಹೊಸ ಮುಖ ಇರಬೇಕು. ಆ ದೃಷ್ಟಿಯನ್ನು ನೋಡಿದರೆ ಸತ್ಯಜಿತ್ ಸುರತ್ಕಲ್ಲೇ ಅದಕ್ಕೆ ಫಿಟ್ ಆದ ಜನ, ಯೋಗ್ಯವಾದ ಜನ ಎಂಬ ದೃಷ್ಟಿಯಲ್ಲಿ ಈ ಒಂದು ಯೋಜನೆಯನ್ನು, ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, ಸಾಮಾನ್ಯ ಅವರ ಅಭಿಮಾನಿಗಳು. ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಿರುಗಿ ನೋಡಿದರೆ ಅಲ್ಲಿ 100 ಬ್ಯಾನರ್ಗಳು ಅವರ ಅಭಿಮಾನಿಗಳು ಹಾಕಿದ್ದನ್ನು ನೋಡಿದ್ದೇವೆ. ಸತ್ಯಜಿತ್ ಸುರತ್ಕಲ್ನವರು ಇವತ್ತು ಅವರ ಒಂದು ಸೀಟಿಗಾಗಿಯೇ ಇಲ್ಲ, ಜನರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ.
ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಎಂದೂ ಕಳೆದುಕೊಳ್ಳಬಾರದು ಎಂಬ ಮನೋಭಾವನೆ ದೃಷ್ಟಿಯಲ್ಲಿ ಅವರು ಅಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಜನರಿಗೆ ಇವತ್ತು ಅವರು ಬೇಕಾಗಿದೆ. ನಾವು ನೋಡಲಿಕ್ಕೆ ಹೋದರೆ ಹಿಂದೂ ಜಾಗರಣ ವೇದಿಕೆಯ 21ನೇ ವಯಸ್ಸಿನಲ್ಲಿ ಬಂದರು ಅಂತ ಹೇಳಿದ್ದೇನೆ. 1994ರಲ್ಲಿ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಹೋರಾಟ, 1995ರಲ್ಲಿ ಬಡಾಕೆರೆ, ಗಂಗೊಳ್ಳಿಯ ಹೋರಾಟ. ಗಂಗೊಳ್ಳಿಯಲ್ಲಿ ಏನಂದರೆ ಕಸಾಯಿಖಾನೆ ಆಗಬೇಕು ಎಂಬ ಒಂದು ದೃಷ್ಟಿಯಲ್ಲಿ ಹೊರಟಿದ್ದರು. ಅವರು ಗೋಮಾತೆಯನ್ನು ಪೂಜಿಸುವವರು. ಕಷಾಯಖಾನೆ ಗಂಗೊಳ್ಳಿ ಅಂತ ಸೂಕ್ಷ್ಮ ಪ್ರದೇಶದಲ್ಲಿ ಹುಟ್ಟಿಕೊಂಡ್ರೆ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಾಮರಸ್ಯದ ಬದುಕನ್ನು ಹಾಳಾಗ್ತದೆ ಎಂಬ ದೃಷ್ಟಿಯಲ್ಲಿ ಅಲ್ಲಿ ಹೋರಾಟವನ್ನು ಮಾಡಿ ಅವರು ಅಲ್ಲಿ ಅದನ್ನು ನಿರ್ಮಾಣ ಆಗದಂತೆ ನೋಡಿಕೊಂಡಿದ್ದಾರೆ. ಸುರತ್ಕಲ್ ಹೋರಾಟ ತಮಗೆಲ್ಲರಿಗೂ ಗೊತ್ತಿದೆ. ಶೃಂಗೇರಿ ಇರಬಹುದು. ಮಲ್ಪೆಯಲ್ಲಿ ಒಂದು ದನವನ್ನು ಕಡಿದಾಗ ಜಯಕರ್ ಕಾರ್ವಿ ಎಂಬ ಒಬ್ಬ ವ್ಯಕ್ತಿಯನ್ನು ಅಲ್ಲಿಯ ಮುಸಲ್ಮಾನ್ ಜನರು ಅವನನ್ನು ಕಟ್ಟಿ ಅವನ ಬಾಯಿಗೆ ಮೂತ್ರವನ್ನು ಮಾಡಿ ಹೊಳೆಗೆ ಬಿಸಾಡಿಬಿಟ್ಟಿದ್ದರು. ಅಂತಹ ಒಬ್ಬ ವ್ಯಕ್ತಿಯನ್ನು ಹೋಗಿ ರಕ್ಷಿಸಿ ಅವನಿಗೆ ನ್ಯಾಯ ದೊರಕಿಸಿಕೊಟ್ಟಂತಹ ವ್ಯಕ್ತಿತ್ವ ಇದ್ದರೆ ಅದು ಸತ್ಯಜಿತ್ ಸುರತ್ಕಲ್ ಅವರಿಂದ ಮಾತ್ರ ಸಾಧ್ಯ. ದಾವಣಗೆರೆ ಇರ್ಬೋದು, ಮುಧೋಳ ಹೋರಾಟ ಇರ್ಬೋದು, ಜಿಲ್ಲೆಯನ್ನು ತೆಗೆದು ನೋಡಿದರೆ ಹಲವಾರು ಕಂಪೆನಿಗಳು ಇಲ್ಲಿ ಬಂದಿದೆ. ಆ ಕಂಪೆನಿಗಳ ತ್ಯಾಜ್ಯ ನೀರುಗಳನ್ನು ಯಾವತ್ತೂ ನಮ್ಮ ಹೊಳೆಗೆ ಬಿಡುವಂತಹ ಕೆಲಸ ನಡೆಯುತ್ತಿತ್ತು. ಅದು ಹವಾಮಾನವನ್ನು ಹಾಳು ಮಾಡುವಂತಹ, ನಮ್ಮ ಪರಿಸರವನ್ನು ಹಾಳು ಮಾಡುವಂತಹ ಕೆಲಸ ಆದ್ದರಿಂದ ಅದರಿಗೆ ಎದುರು ನಿಂತು ಮುಂಚೂಣಿಯಲ್ಲಿ ನಿಂತು ಆಗ ಕಂಪೆನಿಗಳು ಬಿಸಾಡುವ ಹಣಕ್ಕೆ ಅವರ ಹಿಂದೆ ಹೋದ ಎಷ್ಟೋ ರಾಜಕಾರಣಿಗಳ ಹೆಸರು ನಾವು ಅಂದಿನ ಪತ್ರಿಕೆಯಲ್ಲಿ ಬಂದದನ್ನು ನೋಡಿದ್ದೇವೆ. ಆ ರೀತಿ ಮಾಡದೆ ಯಾವುದೇ ಒಂದು ಕಂಪೆನಿ ಬಂದರೂ ಕೂಡ ಆ ಕಂಪೆನಿಯ ಅಲ್ಲಿ ಹೊರಗುತ್ತಿಗೆ ಆಗಿರ್ಬೋದು ಅಥವಾ ನೇರ ನೌಕರ ಸ್ಥಿತಿ ಇರ್ಬೋದು, ಅದನ್ನು ಕೊಡಬೇಕೆಂಬ ಒತ್ತಾಯಿಸಿ ಒಂದು ಸತ್ಯಾಗ್ರಹವನ್ನು ಮಾಡಿದವರು ಅಥವಾ ಕೊಡಿಸಿದವರು ಅಥವಾ ನಿರಾಶ್ರಿತರಿಗೆ ಏನಲ್ಲ ಅವರ ನೋವಿಗೆ ಸ್ಪಂದಿಸಿದವರು ಸತ್ಯಜಿತ್ ಸುರತ್ಕಲ್ ಅವರು. ಸಮಾವೇಶದಲ್ಲಿ ಸುಮಾರು ಒಂದು 5,000 to 10,000 ಜನಕ್ಕೆ 10,000 ಜನರ ನಿರೀಕ್ಷೆ ಇದೆ. ಎಲ್ಲ ಕಡೆಯಿಂದಲೂ ಈಗ ಬರ್ತೇನೆ ಅಂತ ಹೇಳಿದ್ದಾರೆ. 10,000 ಜನಕ್ಕಿಂತಲೂ ಜಾಸ್ತಿ ಜನ ಬರುವಂಥ, ಅದಕ್ಕಿಂತ ಜಾಸ್ತಿ ಬಂದರೆ ನಮಗೆ ಅಲ್ಲಿ ಸಾಧ್ಯತೆಯೂ ಇಲ್ಲ. ಆದ್ದರಿಂದ 10,000 ಜನವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. BJP ಯಾಕೆಂದರೆ ಸತ್ಯಜಿತ್ ಸುರತ್ಕಲ್ ಅವರು ಒಂದು ತತ್ವವನ್ನು ಹಿಡ್ಕೊಂಡು ಬಂದವರು. ಆ ತತ್ವ ಅಂದರೆ ಸಂಘದ ಶಿಕ್ಷಣವನ್ನು ಪಡೆದವರು. ಆ ಸಂಘದ ವಿವಿಧ ಕ್ಷೇತ್ರಗಳು, ನೀವೇನೋ ಪರಿವಾರ ಅಂತ ಹೇಳ್ತೀರಿ, ನಾವು ಅದನ್ನು ವಿವಿಧ ಕ್ಷೇತ್ರ ಅಂತ ಹೇಳ್ತೇವೆ. ಆ ವಿವಿಧ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಒಂದು. ಆದ್ದರಿಂದ ಆ ವಿವಿಧ ಕ್ಷೇತ್ರದಲ್ಲಿ ಈಗ ಇಷ್ಟವರೆಗೆ ದುಡಿದಿದ್ದಾರೆ. ಆದ್ದರಿಂದ ಭಾಜಪದಿಂದಲೇ ಬೇಕಂತ ಕೇಳ್ತಾ ಇದ್ದಾರೆ. ಹಾಗೆ ಜಸ್ಟ್